ಶಿವಮೊಗ್ಗ ಬಳಿಕ ಬಳ್ಳಾರಿಯಲ್ಲೂ ಕೂಡ ಬಿಜೆಪಿಗೆ ಬಂಡಾಯದ ಬಿಸಿ ತಡ್ತಾ ಇದೆ. ಶಿವಮೊಗ್ಗದಲ್ಲಿ ಈಶ್ವರಪ್ಪ, ಬಳ್ಳಾರಿಯಲ್ಲಿ ತಿಪ್ಪೇಸ್ವಾಮಿ ಬಂಡಾಯ ಹೇಳ್ತಾ ಇದ್ದಾರೆ. ಶ್ರೀರಾಮುಲು ವಿರುದ್ಧ ಬಂಡಾಯ ಸ್ಪರ್ಧೆಗೆ ತಿಪ್ಪೇಸ್ವಾಮಿ ನಿರ್ಧಾರವನ್ನ ಮಾಡಿದ್ದಾರೆ. ನಾನು ಟಿಕೆಟ್ ಆಕಾಂಕ್ಷಿತನಾಗಿದ್ದೆ, ನನಗೆ ಟಿಕೆಟ್ ಸಿಗಬೇಕಾಗಿತ್ತು, ನನಗೆ ಮೋಸ ಮಾಡಲಾಗಿದೆ, ನಾನು ಗ್ಯಾರಂಟಿ ಬಂಡಾಯವಾಗಿ ನಿಂತ್ಕೊಳ್ತೀನಿ ಅಂತ ತಿಪ್ಪೇಸ್ವಾಮಿ ತಮ್ಮ ನಿರ್ಧಾರವನ್ನ ತಿಳಿಸಿದ್ದಾರೆ. ಕಳೆದ ಬಾರಿ ವಿಧಾನಸಭೆಯಲ್ಲೂ ಕೂಡ ರಾಮುಲು ವಿರುದ್ಧ ಸ್ಪರ್ಧಿಸಿದ್ರು ತಿಪ್ಪೇಸ್ವಾಮಿ. ಬಳ್ಳಾರಿಯಿಂದ ಸ್ಪರ್ಧೆಗೆ ಬಿಎಸ್ವೈ ಬೊಮ್ಮಾಯಿ ಜೊತೆ ಚರ್ಚಿಸಿದೆ, ಆದರೆ ಟಿಕೆಟ್ ನೀಡದ ಹಿನ್ನೆಲೆ ಬಂಡಾಯ ಸ್ಪರ್ಧೆ ಅಂತ ತಿಪ್ಪೇಸ್ವಾಮಿ ಹೇಳ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಕುರುಬ ಲೀಡರ್, ಬಳ್ಳಾರಿಯಲ್ಲಿ ನಾಯಕ ಲೀಡರ್ ಬಂಡಾಯ ಎದ್ದಿದ್ದಾರೆ. ಬಂಡಾಯದಿಂದ ಎರಡೂ ವರ್ಗಗಳ ಮತ ಕಳೆದುಕೊಳ್ತಾ ಬಿಜೆಪಿ ಅನ್ನೋದು ಈಗಿರುವಂತ ಪ್ರಶ್ನೆ. ನಾವು ಟಿಕೆಟ್ಗಾಗಿ ನಿರೀಕ್ಷೆನ ಇಟ್ಕೊಂಡಿದ್ವಿ, ಟಿಕೆಟ್ ಸಿಗ್ಲಿಲ್ಲ, ಹಾಗಾಗಿ ಬಂಡಾಯ ನಿಂತ್ಕೊಳ್ತಿದ್ದೀವಿ ಅಂತ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು, ಇಲ್ಲಿ ತಿಪ್ಪೇಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ನಾವು ಟಿಕೆಟ್ ಕೇಳಿದ್ವಿ, ಮಾತುಕತೆಯೂ ಆಗಿತ್ತು, ಆದರೆ ಟಿಕೆಟ್ ಕೊಟ್ಟಿಲ್ಲ, ಅದಕ್ಕೆ ಬಂಡಾಯವಾಗಿ ಸ್ಪರ್ಧೆ ಮಾಡ್ತಿದ್ವಿ ಅಂತ ಹೇಳ್ತಾ ಇದ್ದಾರೆ. ಈ ಮುಖಾಂತರವಾಗಿ ಶಿವಮೊಗ್ಗದಲ್ಲಿ ಕುರುಬ ಲೀಡರ್ಗೆ, ಬಳ್ಳಾರಿಯಲ್ಲಿ ನಾಯಕ ಲೀಡರ್ಗೆ ಈ ಬಂಡಾಯ ಎದ್ದಿರೋದ್ರಿಂದ ಆ ಮತಗಳು ಬಂದು ಬೀಳೋದ್ರಿಂದ ಬಿಜೆಪಿಗೆ ಲಾಸ್ ಆಗತ್ತಾ? ಬಿಜೆಪಿ ಆ ಮತಗಳನ್ನು, ಆ ಸಮುದಾಯಗಳ ಮತವನ್ನ ಕಳ್ಕೊಳ್ಬಿಡುತ್ತಾ? ವೋಟ್ ಡಿವೈಡ್ ಆಗತ್ತಾ? ಇದು ಇನ್ನೊಂದು ಪಕ್ಷಕ್ಕೆ ವರದಾನ ಆಗತ್ತಾ, ಲಾಭ ಆಗತ್ತಾ ಅನ್ನುವಂಥ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇದೆ. ಶ್ರೀರಾಮುಲು ವಿರುದ್ಧ ಬಂಡಾಯ ಸ್ಪರ್ಧೆಗೆ ತಿಪ್ಪೇಸ್ವಾಮಿ ಅವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಕಳೆದ ಬಾರಿ ಕೂಡ ವಿಧಾನಸಭೆಯಲ್ಲಿ ರಾಮುಲು ವಿರುದ್ಧ ಸ್ಪರ್ಧೆ ಮಾಡಿದ್ರು ತಿಪ್ಪೇಸ್ವಾಮಿ ಅವರು. ಹಾಗಾಗಿ ನಾನು ಈ ಬಾರಿಯೂ ಕೂಡ ಎಲೆಕ್ಷನ್ಗೆ ಬಂಡಾಯವಾಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗ ಮತ್ತು ಬಳ್ಳಾರಿ ಎರಡೂ ಕಡೆಯಲ್ಲೂ ಅದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಬಿಜೆಪಿಗೆ ನಿರ್ಮಾಣ ಆಗ್ತಾ ಇದೆ. ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ನಾಯಕರುಗಳು? ಮತವನ್ನು ತಮ್ಮಲ್ಲೇ ಕ್ರೋಢೀಕರಿಸ್ಕೊಳ್ಳೋದಕ್ಕೆ ಏನು ಮಾಸ್ಟರ್ ಪ್ಲಾನನ್ನು ಮಾಡ್ತಾರೆ? ಈ ನಾಯಕರುಗಳ ಮನವೊಲಿಸ್ತಾರಾ? ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರಾ? ಇನ್ನೊಂದೇನೇ ಹುದ್ದೆ ಕೊಡ್ತೀವಿ ಅಂತ ಆಮಿಷವನ್ನು ಹೊಡ್ತಾರಾ? ಹೇಗೆ ಸರಿದೂಗಿಸ್ಕೊಂಡು ಹೋಗ್ತಾರೆ? ಒಂದೊಂದು ಕ್ಷೇತ್ರವೂ ಕೂಡ ಬಹಳ ಇಂಪಾರ್ಟೆಂಟ್ ಬಿಜೆಪಿಗೆ. ಆ ಕಾರಣಕ್ಕಾಗಿ ಏನು ಪ್ಲಾನ್ ಮಾಡ್ತಾರೆ ಅನ್ನೋದು ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಾಕ್ತಾ ಇದೆ. ಕೇವಲ ಶಿವಮೊಗ್ಗದಲ್ಲಿ ಮಾತ್ರ ಬಂಡಾಯ ಅಲ್ಲ, ಬಳ್ಳಾರಿಯಲ್ಲೂ ಕೂಡ ಈ ಬಂಡಾಯ ಹೆಚ್ಚಾಗ್ತಾ ಇದೆ.